ಪ್ರಶಾಂತ್ ಸ್ವಲ್ಪ ಈ ಕಡೆ ಬಾ. ಹಾಂ ಇಲ್ಲ ಇದ್ದೀನಿ. ಸ್ವಲ್ಪ ಚಾ ಬಿಡ್ರಿ. ಸಾಕು, ಆರಾಮ ನಿಂತ್ಕೊಳ್ಳಿ, ಆರಾಮ ನಿಂತ್ಕೊಳ್ಳಿ. 57ನೇ ವರ್ಷದ ಚಿಕ್ಕಬಳ್ಳಾಪುರ ಶ್ರೀ ಗಣಪತಿ ಸೇವಾ ಸಮಿತಿ ಆಶ್ರಯದಲ್ಲಿ ನಡೆಯುತ್ತಿರುವಂತಹ 57ನೇ ವರ್ಷದ ಶ್ರೀ ವಿನಾಯಕೋತ್ಸವದ ಅಂಗವಾಗಿ ಅನುಕೂಲಗಳನ್ನು ಮಾಡಿಕೊಟ್ಟು ತರುವಾಯ ಕೆರೆಯ ಅಭಿವೃದ್ಧಿ ಎಲ್ಲರ ಹೋರಾಟದ ಫಲವಾಗಿ ಇವತ್ತು ನಡೀತಾ ಇದೆ. ಅದಕ್ಕೆ ನಮ್ಮ ವೈಯಕ್ತಿಕವಾಗಿ ಮತ್ತು ನಾಗರಿಕರ ಪರವಾಗಿ ನಿಮಗೆ ಅಭಿನಂದನೆಗಳು ಸರ್. ಹಾಗೆ ಚಿಕ್ಕಬಳ್ಳಾಪುರಕ್ಕೆ ಸಿವಿಲ್ ಮತ್ತು ಟ್ರಾಫಿಕ್ಗೆ ಸಂಬಂಧಪಟ್ಟಂತೆ ನಮಗೆ ಪೊಲೀಸ್ ಸ್ಟೇಷನ್ಗಳನ್ನ ಅವರು ಅಡ್ಮಿನ್ ಆಗಿದ್ದಾಗ ಒದಗಿಸಿಕೊಟ್ಟಿದ್ರು. ಕಾರಣಾಂತರಗಳಿಂದ ಸಿವಿಲ್ ಪೊಲೀಸ್ ಸ್ಟೇಷನ್ ಚಿಕ್ಕಬಳ್ಳಾಪುರದಲ್ಲಿ ಹಾಕಬೇಕು ಅಂತ ಹೇಳಿ ಅದು ಮುಂದೂಡಲಾಗಿದೆ. ಈ ಚಿಕ್ಕಬಳ್ಳಾಪುರದ ಮುಖಂಡಪ್ರಾಯರು ಆದಂತಹ ಕರ್ನಾಟಕ ರಾಜ್ಯದ ಮಹಾ ನಿರ್ದೇಶಕರು ಮತ್ತು ಮಹಾ ನಿರೀಕ್ಷಕರು ಆಗಿರುವಂತಹ ಶ್ರೀ ಎಂ.ಎ. ಸಲೀಮ್ರವರು ಆಗಮಿಸಿದ್ದಾರೆ. ಅವರಿಗೆ ಶ್ರೀ ಸಮಿತಿಯ ಪರವಾಗಿ ಸ್ವಾಗತವನ್ನು ಕೊಡುತ್ತೇವೆ. ಹಾಗೆಯೇ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಶ್ರೀ ಎಸ್. ಮುನರಾಜಣ್ಣರವರು ನಮ್ಮೊಂದಿಗೆ ಸೇರಿದ್ದಾರೆ. ಅವರಿಗೂ ಸಹ ಸಮಿತಿಯ ಪರವಾಗಿ ಸ್ವಾಗತವನ್ನು ಕೊಡುತ್ತೇನೆ. ಚಂದನವನದ ನಾಯಕ ನಟರು ನಮ್ಮ ನಿಮ್ಮೆಲ್ಲರಿಗೂ ಮಜಾ ಅನಿಸಿಲ್ಲ. ಇದರೊಂದಿಗೆ ಪ್ರಸಿದ್ಧರಾಗಿರುವಂತಹ ಖ್ಯಾತ ನಟರು ಆದಂತಹ ಶ್ರೀಯುತ ಸೃಜನ್ ಲೋಕೇಶ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಸಹ ಸಮಿತಿಯ ಪರವಾಗಿ ಸ್ವಾಗತವನ್ನು ಕೊಡುತ್ತೇವೆ. ಹಾಗೆಯೇ ಇನ್ನೋರ್ವ ನಟರು ಶ್ರೀ ಗಣೇಶ್ ರಾವ್ ಕೇಸರ್ಕರ್ ಅವರಿಗೂ ಸಹ ಸಮಿತಿಯ ಪರವಾಗಿ ಸ್ವಾಗತವನ್ನು ಕೊಡುತ್ತೇವೆ. ನಮ್ಮನ್ನೆಲ್ಲರ ಇನ್ನೋರ್ವ ನೆಚ್ಚಿನ ನಾಯಕರು ನಿಕಟಪೂರ್ವ ಅಧ್ಯಕ್ಷರು ಬೆಂಗಳೂರು ನಗರ ಜಿಲ್ಲಾ ಪಂಚಾಯತಿ ಶ್ರೀ ಜಿ ಮರಿಸ್ವಾಮಣ್ಣರವರು ಅವರಿಗೂ ಸಹ ಸಮಿತಿಯ ಪರವಾಗಿ ಸ್ವಾಗತವನ್ನು ಕೊಡುತ್ತೇವೆ. ಹಾಗೆಯೇ ಕರ್ನಾಟಕ ರಾಜ್ಯದ ಚಂದ್ರವನ ಮತ್ತು ಪೊಲೀಸ್ ಇಲಾಖೆಯ ನಿಕಟವರ್ತಿಯಾದಂತಹ ಶ್ರೀಯುತ ಅನಂತು ಸರ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಕೊಡ್ತೇವೆ. ಹಾಗೆಯೇ ನಮ್ಮೊಂದಿಗೆ ಈಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಚಿಕ್ಕಬಳ್ಳಾಪುರದಲ್ಲಿ ಹುಟ್ಟಿ ಬೆಳೆದು ಕರ್ನಾಟಕ ರಾಜ್ಯದ ಅತ್ಯುನ್ನತ ಪೊಲೀಸ್ ಪದವಿಯನ್ನ ಪಡೆದಿರುವಂತಹ ಶ್ರೀಯುತ ಎಂ.ಎ. ಸಲೀಮ್ರವರು ಪ್ರಪ್ರಥಮ ಬಾರಿಗೆ ಪದೋನ್ನತಿಯನ್ನ ಹೊಂದಿದ ನಂತರ ಚಿಕ್ಕಬಳ್ಳಾಪುರದಲ್ಲಿ ಅತ್ಯಂತ ದೊಡ್ಡ ಸನ್ಮಾನವನ್ನ ನೆರವೇರಿಸಬೇಕು ಅಂತ ಹೇಳಿ ಆಯೋಜನೆ ಮಾಡಿದಂತಹ ಇಂದಿನ ಕಾರ್ಯಕ್ರಮಕ್ಕೆ ಮಳೆಯ ಅವಕೃಪೆ ಒಳಗಾಗಿದೆ. ಆದ್ದರಿಂದ ಸಾರ್ವಜನಿಕರು ಎಲ್ಲರೂ ಸಹಕರಿಸಬೇಕು ಅಂತ ಹೇಳಿ ಕೋರ್ತೇವೆ.
ಬೆಂಗಳೂರು ಉತ್ತರ ವಿಭಾಗದ ಎಸ್ಪಿ ಆದಂತಹ ಶ್ರೀಯುತ ನಾಗೇಶ್ ಅವರು ಹಾಗೆಯೇ ನಮ್ಮ ವಿಭಾಗದ ಎಸಿಪಿ ಆದಂತಹ ಶ್ರೀಯುತ ಅಶೋಕ್ ಕುಮಾರ್ ಅವರು ಸಹ ವೇದಿಕೆ ಮುಖಾಂತರ ಬರಬೇಕು ಅಂತ ಹೇಳ್ಕೊಳ್ತಾರೆ. ನಮ್ಮ ಸರಾಜ್ಯದ ಪೊಲೀಸ್ ಇನ್ಸ್ಪೆಕ್ಟರ್ ಆದಂತಹ ಶ್ರೀಯುತ ರಘುವರ್ ಅವರಿಗೂ ಸಹ ಚಿಕ್ಕಬಳ್ಳಾಪುರ ಗಣಪತಿ ಸೇವಾ ಸಮಿತಿಯಿಂದ ಮುಂದೆ ನಡೆಯಿತು. ಇದೀಗ ಶ್ರೀಯುತ ಎಸ್ ಮುನರಾಜನ್ ಅವರಿಂದ ನಡೀತಾ ಇದೆ. ಇದೀಗ ನಮ್ಮೊಂದಿಗೆ ಇರುವಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಶಾಸಕರಾದಂತಹ ಶ್ರೀಯುತ ಎಸ್ ಮುನರಾಜನ್ ಅವರು ಸಹ ನಾಗರಿಕ ಸನ್ಮಾನವನ್ನ ಮಾಡಬೇಕಂತೇಳಿ ಸಮಿತಿಯ ಪದಾಧಿಕಾರಿಗಳಲ್ಲಿ ಕೊಡ್ತಾರೆ. ಅದಾದ ನಂತರ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರ ನಟರಾದಂತಹ ಶ್ರೀಯುತ ಸೃಜನ್ ಲೋಕೇಶ್ ಅವರಿಗೆ ನಾಗರಿಕ ಬಂಧುಗಳು ಅವಕಾಶವನ್ನು ಮಾಡಿಕೊಳ್ಬೇಕು. ಇದು ತುಂಬಾ ಜನದಟ್ಟಣೆ ಆಗಿದೆ. ದಯಮಾಡಿ ಸರ್ಕಾರಿ ಕಾರ್ಯಕ್ರಮಕ್ಕೆ ಅವಕಾಶವನ್ನು ಇದೀಗ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಚಂದನವನದ ಮುಖಪ್ರಾಯರು ಸುಬ್ಬಯ್ಯ ನಾಯ್ಡುರವರ ಮೊಮ್ಮಗ ಲೋಕೇಶ್ ಅವರ ಮಗ ಈಗಿನ ಮಜಾದ ನಮ್ಮ ನಿಮ್ಮೆಲ್ಲರನ್ನ ನಾಯಕ ನಟರಾಗಿ ಚಂದನವನದಲ್ಲಿ ಮೆರೀತಾ ಇರುವಂತಹ ಶ್ರೀಯುತ ಸೃಜನ್ ಲೋಕೇಶ್ ಅವರಿಗೆ ನಾಗರಿಕ ಸನ್ಮಾನ ನಡೀತಾ ಇದೆ. ಈ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತ್ನ ಮಾಧ್ಯಕ್ಷರಾದಂಥ ಶ್ರೀ ಜಿ ಮರಿಸ್ವಾಮಿ ಅವರೇ, ಶ್ರೀ ಮುಕ್ತಾರ್ ಅವರೇ, ಶ್ರೀ ಎಲ್ ಸಿಮಾರ್ ಅವರೇ, ನನ್ನ ಕಲೀಗರಾದಂಥ ಡಿ ನಾಗೇಶ್ ಅವರೇ, ಹಾಗೂ ಇಲ್ಲಿ ಆಗಮಿಸಿರುವ ನನ್ನ ಎಲ್ಲ ಸ್ನೇಹಿತರೆ ಮತ್ತು ಅಲ್ಲಿ ಕೂಡಲಾಗಿ ನಿಂತಿರುವ ಸ್ನೇಹಿತರೆ, ನನಗೆ ಬಹಳ ಸಂತೋಷ. ಚಿಕ್ಕಬಳ್ಳಾಪುರ ಅಂದರೆ ನನಗೆ ಒಂಥರ ಮನಸ್ಸು ತೃಪ್ತಿ ಬರುವಂತಹ ಯಾವಾಗಲೂ ಅಷ್ಟೇ. ಯಾವಾಗ ನಮ್ಮ ಊರಿನಲ್ಲಿ ಅದೊಂದು ಖುಷಿಗೆ ಬೇರೆ ಇದೆ. ನಾನು ಇಡೀ ಪ್ರಪಂಚ ನೋಡಿದ್ದೀನಿ. ಜಪಾನಿಂದ ಹಿಡಿದು ಕೆನಡಾ ಹೋಗಿದ್ದೀನಿ, ಕೆಲವೇ ಆಸ್ಟ್ರೇಲಿಯಾದವರೆಗೂ ಹೋಗಿದ್ದೀನಿ. ಬಟ್ ಆದರೆ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಏನು ಸುಖ ಸಂತೋಷ ಸಿಗುತ್ತೆ ಅಥವಾ ನೆಮ್ಮದಿ ಇರ್ತದೆ ಅದು ಎಲ್ಲೂ ಇರೋದಿಲ್ಲ. ಅದಕ್ಕಾಗಿ ನಮ್ಮ ಶಾಸಕರು ಹೇಳ್ತಾ ಇದ್ರು, ನಾನು ಸ್ವಲ್ಪ ಒಂದು ದಿವಸ ರಜಾ ಸಿಕ್ಕಿದ್ರು ನಾನು ಬಾಣಾವರ ಓಡಿ ಬರ್ತೀನಿ ಅಂತ. ಹೌದು, ಅದು ನನಗೆ ಅಷ್ಟು ಹೆಮ್ಮೆ ಈ ಊರಂದರೆ. ಮತ್ತೆ ಇಲ್ಲಿರುವಂತಹ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ಏನು ಇರ್ತೀವಲ್ಲ ಅದು ಬೇರೆ ಕಡೆ ಎಲ್ಲೂ ಸಿಗುವುದಿಲ್ಲ. ಅದಕ್ಕೆ ನಾವು ಇಲ್ಲೇ ಇರಬೇಕು ಅಂತ ನನ್ನ ಮನಸ್ಸು ಯಾವಾಗ ಬರ್ತದೆ. ನಿನಗಾಗಿ ಓಡಿ ಬಂದೆ ಅಂತ ಯಾವುದೋ ಹಾಗೆಂತ ನಮಗೆ ಇರೀತಾರೆ. ಸೊ ಅದರಿಂದ ಸಾಮಾನ್ಯವಾಗಿ ನನಗೆ ಅಷ್ಟು ಇಷ್ಟ ಈ ಜಾಗದಲ್ಲಿ. ಅದಕ್ಕಾಗಿ ನಾನು ನೀವಂತ ಇಲ್ಲ, ಯಾವಾಗಲೂ ಅಷ್ಟೇ ಇಲ್ಲೇ ಇರ್ತೀನಂತ ನಾನು ಭಾವಿಸಿದ್ದೀನಿ. ಮತ್ತು ಇವತ್ತು ಇಂದು ಮತ್ತು ಎಂದೆಂದಿಗೂ ನಾನು ನಿಮ್ಮವನ್ನು ಅಂತ ನಾನು ಹೇಳಿ ಮಾತನಾಡುತ್ತೇನೆ. ಧನ್ಯವಾದಗಳು. ಮಾಡುವಂಥ ಅವಕಾಶ, ಇತರ ಕಾರ್ಯಕ್ರಮಗಳು ಪ್ರತಿ ವರ್ಷ ನಮ್ಮನ್ನೆಲ್ಲ ರಂಜಿಸ್ತಾ ಇರಲಿ. ನಿಮ್ಮೆಲ್ಲರ ಆಶೀರ್ವಾದ ಸದಾ ನನ್ನ ಮೇಲೆ. ಮತ್ತೊಮ್ಮೆ ಧನ್ಯವಾದಗಳು. ಜೈ ಕರ್ನಾಟಕ ಮಾತು. ಹಾಗೆ ಇದೀಗ ನಮ್ಮೊಂದಿಗೆ ಇನ್ನೋರ್ವ ಅತಿಥಿ ಸೇರಿಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರದ ರಿಯಲ್ ಎಸ್ಟೇಟ್ ಡೆವಲಪರ್ ಆದಂತಹ ಶ್ರೀಯುತ ಮುಕ್ತಾರ್ ಅವರಿಗೆ ಸನ್ಮಾನ ನೀಡುತ್ತಿದ್ದಾರೆ. ಹಾಗೆ ನಮ್ಮೊಂದಿಗೆ ಬೆಂಗಳೂರು ಉತ್ತರ ವಲಯದ ಡಿಸಿಪಿ ಅವರು ಸಹ ಸೇರ್ಕೊಳ್ತಾರೆ. ಅವರಿಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾರೆ. ಹಾಗೆ ನಮ್ಮ ವಿಭಾಗದ ಎಸಿಪಿ ಅವರು ಸಹ ಬಂದಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಕೊಡ್ತಾರೆ. ಇದೀಗ ಶ್ರೀಯುತ ಗಣೇಶ್ ರಾವ್ ಕೇಸರ್ಕರ್ ಅವರಿಗೆ ನಾಗರಿಕ ಸನ್ಮಾನವನ್ನು ನೆರವೇರಿಸಲು ಸಮಿತಿಯ ಕ್ರಮ ಕೊಡ್ತಾರೆ.
ನನಗೆ ಪೊಲೀಸ್ನ ತೋರಿಸ್ತೀನಿ ನಾನು. ಹಾಂ ಗುರುತಣ್ಣ ಟಿ ಸಿ ತೋರಿಸ್ತೀನಿ. ಹಾಂ ಡ್ರೈವರು ಅವ್ನು ಯಾವ ಡ್ರೈವರ್ ಗೊತ್ತಾ ನನಗೆ ತೋರಿಸ್ ನನಗೆ. ನೀನು ಅಲ್ಲಿ ಪೊಲೀಸ್ ಅಲ್ಲಿ ಅಲ್ಲಿ ಟೋಪಿ ಆ ಕಡೆ ಅಲ್ಲಿ ಕಾರಿನ ಕಡೆ ನೋಡಿ, ಕಾರಿನ ಕಡೆ ಆಗ ಅಲ್ಲಿ ಮುಂದೆ ಹೋದಾನ ಅಲ್ಲಿ ಅಲ್ಲಿ ಯಾರವರು ಫೋನ್ನಲ್ಲಿ ಟೋಪಿ ಟೋಪಿ. ಇದು 57ನೇ ಗಣೇಶ ಉತ್ಸವ. ನಾನು ಚಿಕ್ಕದಾಗಿದ್ದಾಗಲೂ ನೋಡ್ತಾ ಇದ್ದೀನಿ. ಇಲ್ಲಿ ಗಣೇಶ ಉತ್ಸವ ಭಾಳ ಚೆನ್ನಾಗಿ ಮಾಡ್ತಾರೆ. ಭಾಳ ಸುಸೂತ್ರವಾಗಿ ಭಾಳ ಚೆನ್ನಾಗಿ ಆಯೋಜನೆ ಮಾಡ್ತಾರೆ ನಮ್ಮ ಎಲ್ಲ ಗೆಳೆಯರು. ನನಗೆ ಭಾಳ ಸಂತೋಷ ಆಗುತ್ತೆ. ಪ್ರತಿ ವರ್ಷ ನಾನು ಭಾಗವಹಿಸ್ತಾ ಇದ್ದೀನಿ. ಸರ್ 30 ವರ್ಷದಿಂದ ತಾವೇ ಗಣೇಶನ ಮೂರ್ತಿ ಕೊಡಿಸೋದು ವಿಶೇಷ ಏನಂದ್ರೆ ನಮ್ಮ ಗೆಳೆಯರು ಅವಾಗ ನನ್ನ ಜೊತೆ ಕ್ರಿಕೆಟ್ ಆಡ್ತಾ ಇದ್ರು ಎಲ್ಲರೂ. ಸೊ ಆ ಸ್ನೇಹ ಏನಿದೆ ಅದಿಗ್ಲೂ ಬಂದಿದೆ ಹಂಗೆ. ಏನು ಅನಿಸ್ತು ಸರ್? ಸರ್ ಊರಿನ ಜನ ಎಷ್ಟೊಂದು ಈ ರೆಸ್ಪಾನ್ಸ್ ನೋಡಿದ್ರೆ ಏನಂತಾರೆ ಸರ್? ಭಾಳ ಖುಷಿ ಆಗುತ್ತೆ. ವೆರಿ ಗುಡ್. ಜನರ ಪ್ರೀತಿ ಜನರ ಪ್ರೀತಿಯಿಂದಾನೇ ಎಲ್ಲ ಇರೋದು. ಯಾಕೆ ನಾನು ಏನು ಇವತ್ತು ಸಾಧನೆ ಮಾಡಿದ್ದೀನಿ ಎಲ್ಲ ನಮ್ಮ ಚಿಕ್ಕ ಬಾಣವರ ಜನರ ಪ್ರೀತಿಯಿಂದಾನೇ ಆಗಿರೋದು.